ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟರ್ ಮಂಗಳೂರು ಇದರ ವತಿಯಿಂದ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2026 ಕಾರ್ಯಕ್ರಮ ಮಂಗಳೂರು ನೆಹರು ಮೈದಾನದಲ್ಲಿ ಜನವರಿ 18ರಂದು ಆದಿತ್ಯವಾರ ನಡೆಯಲಿದೆ ಎಂದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ ತಿಳಿಸಿದರು. ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಕರಾವಳಿ ಕರ್ನಾಟಕದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ಬಿಲ್ಲವ ಸಮಾಜದ ಪ್ರಥಮ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ ಜನವರಿ 18ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದ ಲೋಗೋವನ್ನು ಈಗಾಗಲೇ ನಮ್ಮ ಕರ್ನಾಟಕದ ಖ್ಯಾತ ಚಲನಚಿತ್ರ ನಟ, ಪುರುಷರಿಗೆ ಕಬಡ್ಡಿ, ಮಹಿಳೆಯರಿಗೆ ಕೂಡ ಕಬಡ್ಡಿ ಇದೆ, ಪುರುಷರಿಗೆ ವಾಲಿಬಾಲ್, ಮಹಿಳೆಯರಿಗೆ ಥ್ರೋಬಾಲ್ 4 ಪಂದ್ಯಾಟಗಳಿವೆ. ಇದರಲ್ಲಿ ಒಳ್ಳೆ ಪ್ರೈಸ್ ಮೊತ್ತವನ್ನು ಕೂಡ ನೀಡ್ತಾ ಇದ್ದೇವೆ. ಪುರುಷರ ಕಬಡ್ಡಿಗೆ ಪ್ರಥಮ ಬಹುಮಾನ ರೂಪಾಯಿ 2 ಲಕ್ಷ, ಮತ್ತೆ ಅದರೊಟ್ಟಿಗೆ ಟ್ರಾಫಿ ಕೊಡ್ತಾ ಇದ್ದೇವೆ. ದ್ವಿತೀಯ ಬಹುಮಾನ 1 ಲಕ್ಷ ಮತ್ತೆ ಟ್ರಾಫಿ. ತೃತೀಯ ಬಹುಮಾನ ರೂಪಾಯಿ 50,000 ಮತ್ತೆ ಟ್ರಾಫಿ. ಅದೇ ಚತುರ್ಥ ಬಹುಮಾನ ರೂಪಾಯಿ 25,000 ಮತ್ತೆ ಟ್ರಾಫಿ. ಮತ್ತೆ ವಿವಿಧ ಬಾಕಿ ಉಳಿದಂತಹ ಈ ಮಹಿಳಾ ಕಬಡ್ಡಿ ಆಗಿರ್ಬೋದು, ಮತ್ತೆ ಇದು ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಇದಕ್ಕೆಲ್ಲ ಪ್ರಥಮ ಪ್ರೈಸ್ 1 ಲಕ್ಷ ರೂಪಾಯಿ ಮತ್ತೆ ಟ್ರಾಫಿ. ದ್ವಿತೀಯ ಬಹುಮಾನ ರೂಪಾಯಿ 50,000 ಮತ್ತೆ ಟ್ರಾಫಿ. ತೃತೀಯ ಬಹುಮಾನ ರೂಪಾಯಿ 25,000 ಮತ್ತೆ ಟ್ರಾಫಿ. ಚತುರ್ಥ ಬಹುಮಾನ ರೂಪಾಯಿ 10,000 ಮತ್ತೆ ಟ್ರಾಫಿ. ಬೆಳಿಗ್ಗೆಯಿಂದ ಸಾಯಂಕಾಲ ಈ ಕ್ರೀಡಾಕೂಟ ನಡೆಯಲಿಕ್ಕಿದೆ. ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ, ಅದೇ ರೀತಿ ಸಾಯಂಕಾಲ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಗಿದೆ.